ಈ ಬೆಳ್ಳಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಬ್ಬ ಗ್ರಾಮೀಣ ಪ್ರದೇಶದ ಯೋಧರ ಕುಟುಂಬ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಡೈರೆಕ್ಟ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದು ಕಡೆ ನಮ್ಮ ಯೋಧರು ಗಡಿಲೂ ಕೂಡ ಹೋರಾಟ ಮಾಡಬೇಕು, ಮನೆಗೆ ಬಂದು ತಾಯಿನ ಕಳ್ಕೊಂಡು ಮಗಳ ಪ್ರೀತಿಯ ದೂರ ಮಾಡಿಕೊಂಡು ಮತ್ತೆ ಅದನ್ನ ಪ್ರೀತಿನ ಮತ್ತೆ ಗಳಿಸ್ಕೊಳ್ಳೋಕ್ಕೂ ಕೂಡ ಮನೇಲೂ ಕೂಡ ಹೋರಾಟ ಮಾಡಬೇಕು. ಅದನ್ನ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ತೋರಿಸಿದ್ದಾರೆ. ಮತ್ತು ಇಂಥ ಸಿನಿಮಾಗಳು ನಮ್ಮ ಸಮಾಜಕ್ಕೆ ಬೇಕು. ಏಕೆಂದರೆ ಇಂಥ ಸಿನಿಮಾಗಳು ಬರೋದರಿಂದ ನಮ್ಮ ದೇಶದ ಯೋಧರ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಯೋಧರ ಗೌರವ ಇನ್ನೂ ಹೆಚ್ಚಿಸ್ಬೋದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ದ ಜರ್ನಿ ಆಫ್ ಬೆಳ್ಳಿ ಫಿಲ್ಮು ತುಂಬ ಚೆನ್ನಾಗಿದೆ. ನಾವು ಬೆಂಗಳೂರಿಂದ ಬಂದು ಈ ಫಿಲ್ಮನ್ನು ಪ್ರಿಯಾಪಟ್ಟಣದಲ್ಲಿ ನೋಡ್ತಾ ಇದ್ವಿ ಪ್ರಥಮ ಹಂತದಲ್ಲಿ. ದ ಜರ್ನಿ ಆಫ್ ಬೆಳ್ಳಿ ಇದು ಮಾತಾಡೋಕ್ಕೆ ನನಗೆ ಪದಗಳೇ ಇಲ್ಲ, ಅಷ್ಟೊಂದು ತಂದೆ ಮಗಳ ಪ್ರೀತಿ ಅದು. ಆಮೇಲೆ ಇದರಲ್ಲಿ ಯೋಧರ ಬಗ್ಗೆ, ದೇಶಕ್ಕೆ ಹೋರಾಡುವ ಬಗ್ಗೆ, ಯೋಧರ ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಹಾಗೆ ತಂದೆ ಮಗಳ ಪ್ರೀತಿ, ತಂದೆ ಬೇರೆ ಕಡೆ ಹೋದಾಗ ಎಲ್ಲರೂ ಮಿಸ್ ಆದಾಗ ಮಗಳು ಎಷ್ಟು ಮಿಸ್ ಮಾಡ್ಕೋತಾಳೆ ತಂದೆನ ಅಂತ ಅದ್ರಲ್ಲಿ ನೋಡೇ ನೀವು ತಿಳ್ಕೊಬೇಕದನ್ನ. ಎಲ್ಲರೂ ಮಕ್ಕಳ ಜೊತೆ ಬಂದು ಈ ಫಿಲ್ಮ್ನ ನೋಡಿ, ದಯವಿಟ್ಟು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಫಿಲ್ಮ್ ಇದು. ತುಂಬ ಅಟ್ಯಾಚ್ಮೆಂಟ್ ಫಿಲ್ಮು. ನಾನಂತೂ ತುಂಬ ತುಂಬ ಹತ್ಬಿಟ್ಟಿದ್ದೀನಿ ಈ ಫಿಲ್ಮಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. 100 ದಿನ ಓಡಲಿ ಅಂತೇಳಿ ಹಾರೈಸ್ತೀನಿ.